ನಟಿ ನಿರೂಪಕಿ ಅಪರ್ಣಾ ಅವರ ವ್ಯಕ್ತಿತ್ವ ಎಲ್ಲರೂ ನೆನಪಿಟ್ಟುಕೊಳ್ಳುವಂಥದ್ದು. ತಮ್ಮ ನಿರೂಪಣಾ ಶೈಲಿಯಿಂದ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದ ಅವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಕಳೆದ ವರ್ಷ ಜುಲೈನಲ್ಲಿ ನಿಧನ ಹೊಂದಿದ್ರು. ಇನ್ನು ಕ್ಯಾನ್ಸರ್ ಮಧ್ಯದಲ್ಲಿಯೂ ಯೆಲ್ಲೋ ಲೈನ್ ಮೆಟ್ರೋಗೆ ಅವರು ಧ್ವನಿ ನೀಡಿದ್ರು. ಹೀಗಾಗಿ ಹಳದಿ ಮಾರ್ಗದಲ್ಲೂ ಈಗ ಅಪರ್ಣಾ ಧ್ವನಿ ಕೇಳಿಸ್ತಾ ಇದೆ ಅನ್ನೋದು ವಿಶೇಷ. ಇದನ್ನು ಕೇಳಿ ಅವರ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಹಸಿರು ಹಾಗೂ ಪರ್ಪಲ್ ಲೈನ್ ಮೆಟ್ರೋಗೆ ಅಪರ್ಣಾ ಅವರೇ ಧ್ವನಿ ನೀಡಿದ್ರು. ಇದು ಮೆಟ್ರೋದ ಹೈಲೈಟ್ ಕೂಡ ಆಗಿತ್ತು. ಹಳದಿ ಬಣ್ಣದ ಮೆಟ್ರೋಗೂ ಅವರದ್ದೇ ಧ್ವನಿ ಇರಬೇಕು ಅನ್ನೋದು ಕನ್ನಡಿಗರ ಆಸೆ ಆಗಿತ್ತು. ಈಗ ಆ ಆಸೆ ಈಡೇರಿದೆ. ಹಸಿರು ಹಾಗೂ ಪರ್ಪಲ್ ಜೊತೆಗೆ ಹಳದಿ ಮಾರ್ಗಕ್ಕೂ ಅಪರ್ಣಾ ಧ್ವನಿ ಬೇಕು ಅಂತ ಅನೇಕರು ಒತ್ತಾಯಿಸಿದ್ರು. ಹಳೆಯ ಮಾರ್ಗದಲ್ಲಿ ಅಪರ್ಣಾ ಧ್ವನಿ ಮುಂದುವರಿಸುತ್ತೇವೆ, ಆದ್ರೆ ಹಳದಿ ಬಣ್ಣಕ್ಕೆ ಕಷ್ಟ ಅಂತ ಮೆಟ್ರೋ ಅಧಿಕಾರಿಗಳು ಈ ಮೊದಲು ಹೇಳಿದ್ರು. ಆದ್ರೆ 2024ರ ಏಪ್ರಿಲ್ ಮೇನಲ್ಲಿ ಮೆಟ್ರೋದ ತಾಂತ್ರಿಕ ತಂಡ ಅಪರ್ಣಾ ಬಳಿ ತೆರಳಿ ಅವರ ಧ್ವನಿಯನ್ನು ರೆಕಾರ್ಡಿಂಗ್ ಮಾಡಿಕೊಂಡಿತ್ತು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಕೂಡ ಅಪರ್ಣಾ ಅವರು ತಮ್ಮ ಧ್ವನಿ ನೀಡಿ ಕರ್ತವ್ಯ ಮೆರೆದಿದ್ದಾರೆ. ಅವರನ್ನು ಈಗ ಎಲ್ಲರೂ ಶ್ಲಾಘಿಸುತ್ತಿದ್ದಾರೆ. ಅಂದಹಾಗೆ ಹಳದಿ ಬಣ್ಣದ ಮೆಟ್ರೋ ಲೈನ್ ಆಗಸ್ಟ್ 10ಕ್ಕೆ ಉದ್ಘಾಟನೆಯಾಗಿದೆ.